स्वागत. पाहूयात आजच्या ताज्या घडामोडी. आज शिक्षण क्षेत्रात मोठी प्रगती होत आहे. आधुनिक शिक्षण पद्धतीने मोठी स्पर्धा वाढली आहे आणि या अनुषंगाने सीमा भागातील गरीब आणि हुशार मुलांना आधुनिक पद्धतीचं शिक्षण मिळावं यासाठी बोरगाव शिक्षण संघाच्या वतीनं डिजिटल क्लासरूमसोबत स्मार्ट क्लासचे उपक्रम हाती घेतले आहेत. सर्व संचालक मंडळ आणि शिक्षकांच्या मार्गदर्शनाने अत्यंत कमी फीमध्ये गुणवत्ता शिक्षण या ठिकाणी देत असून विद्यार्थ्यांनी आपल्या जीवनात यशस्वी होण्यासाठी संशोधन कृती बाळगून अभ्यास केल्यास आपण नक्कीच यशस्वी होऊ शकतो, असं मत बोरगाव शिक्षण संघाचे चेअरमन राजेंद्र पाटील यांनी व्यक्त केले. आज KS पाटील माध्यमिक शाळेत 10वी परीक्षेत यश मिळवलेले गुणी विद्यार्थ्यांचा सत्कार आणि पालक समारंभ आयोजन करण्यात आलं होतं. 10वी परीक्षेत यश मिळवलेल्या सिद्धी शिंगे, लक्ष्मी कुंभार, रेवतीमाळी, समीक्षा नाईक, वितराग पाटील, अथर्व हेरलगे, समीक्षा मधाळ या गुणी विद्यार्थ्यांचा सत्कार समारंभ या ठिकाणी करण्यात आला. 7वी नंतर 8वी वर्गात आल्यापासूनच विद्यार्थ्यांना विविध परीक्षेचं ज्ञान या ठिकाणी देत येत असतं. 10वी परीक्षा ही विद्यार्थ्यांना सोपी व्हावी यासाठी त्यांना विविध उपक्रम हाती घेऊन स्पर्धा परीक्षाचं ज्ञान दिलं जात आहे. संपूर्ण शाळेत आणि वर्गखोल्यांमध्ये CC कॅमेरे बसवल्याने परीक्षेत त्यांना कोणतीच अडचण होत नाही याची दक्षता या ठिकाणी घेण्यात येत असल्याचं शेवटी राजेंद्र पाटील यांनी सांगितलं. या प्रसंगी शाळा संचालक शांतीनाथ लगारे, जयपाल हवले, महावीर रोड्ड, महादेव नेजे, सुनील शिंगे, एकनाथ शिंगे, मुख्याध्यापक AA धुळा सावंत, आदिनाथ हावले, सन्मती पाटील यांच्यासह शिक्षक, विद्यार्थी, पालक आणि उपस्थित होते. विनोदिनी अलासे यांनी सूत्रसंचालन केले तर PA चौगुले यांनी सर्वांचे आभार मानले. SB न्यूजसाठी बोरगावहून मुख्य संपादक शिवाजी भोरे. ಪಾಲಕರ ಕೆಲಸ ಏನಪ್ಪ, ಏನು ಕೆಲಸ ಇರುತ್ತೆ? ಮಗುವನ್ನ ರೆಡಿ ಮಾಡಿ ಮನೆಗೆ ಕಳಿಸೋದು, ಶಾಲೆಗೆ ಕಳಿಸೋದು, ಬಂದಮೇಲೆ ಓದಿಪಾಯಪ್ಪ ಅಂದ್ರೆ ನಮ್ಮ ಕೆಲಸ ಅಷ್ಟೇ. ನಾವು ಹೌದಾ? ಅದು ಏನಾಗಬೇಕು ಅಂದ್ರೆ ಅಂತರ್ಗತವಾಗಿರ್ತಕ್ಕಂಥ ನಿಮ್ಮ ಮನೋಭೂಮಿಕೆಯಲ್ಲಿ ಬರಬೇಕು ವಿದ್ಯಾರ್ಥಿಗಳು. ಹೌದಾ? ಎಲ್ಲ ಬರಬೇಕು, ನಿಮಗೆಲ್ಲ ನಾವು ಓದಬೇಕು, ಏನಾದರೂ ಸಾಧನೆ ಮಾಡಬೇಕು. ಯಾಕಂದ್ರೆ ಬರೀ ಗೆಲುವು ಅಷ್ಟೇ ಅಲ್ಲ, ಸೋಲನ್ನು ಕೂಡ ನೀವು ಒಪ್ಕೋಬೇಕಾಗತ್ತೆ ಒಂದೊಂದು ಸಾರಿ. ಹೌದಾ? ಅದು ಸೋಲನ್ನು ಒಪ್ಕೋಬೇಕಿಲ್ಲ ಅಂತಲ್ಲ. ಈ ಕೆಲವೇ ವಿದ್ಯಾರ್ಥಿಗಳು ಬಂದಿರೋದು ಅದೆಲ್ಲ ಹೆಂಗೆ ಪದ್ಧತಿ ಅಂತಲ್ಲ. ಸೋಲನ್ನು ಕೂಡ ನಾವು ಒಪ್ಪುವಂಥ ಬೇರೆ ಯಾರಿಗಿರ್ತದೋ ಅವರು ನಿಜವಾಗಿರ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲವರು ಅನ್ನೋದು ಒಂದು ಉದಾಹರಣೆನ ಕೊಡ್ತಾರೆ. ಈಗ ಹಿಂದಿ ಚಿತ್ರನಟ ಅನುಪಮ ಗೊತ್ತಿರಬೇಕಲ್ಲ, ಎಲ್ಲರಿಗೂ ಗೊತ್ತಿರಲೇಬೇಕು. ಯಾಕಂದ್ರೆ ಅದಾದ್ರೆ ಏನಂತಾರೆ, ಜೀವನ ಮುಗಿಯೋದೆಲ್ಲ ಇಲ್ಲಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡಿದ್ರೆ ಜಗತ್ತಿನ ಭಾಳ ಸಿಗ್ತಾರೆ ನಮಗೆಲ್ಲ. ಹುಡುಗ ಭಾಳ ಖುಷಿ ಅಲ್ಲ, ಎಲ್ಲ ಮಕ್ಕಳುಗಳು ಬೈತಾರಲ್ಲ, ನೀ ಯಾಕೆ ಎಲ್ಲ ರೀ 98 ಆಯಿತು, ಇನ್ನೇನೇನಾಯ್ತು, 99 ಆಯ್ತು, ಇನ್ನೊಂದೇನಾಯ್ತು, 97 ಆಯ್ತು, 3 ಆಯ್ತು. ಹೌದಲ್ಲ? ಹೌದಲ್ಲ? ಬೈತಲ್ಲ, ಬೈತಿಲ್ಲ, ಬೈತಿಲ್ಲ, ಕಾಮನ್ ಆಗಿ ಎಲ್ಲರಿಗೆ. ಯಾಕಂದ್ರೆ ಆ ಮಗುವಿಗೆ ತನ್ನದೇ ಆಗಿರ್ತಕ್ಕಂಥ ಪ್ರತಿಭಾ ಇರುತ್ತಲ್ಲ, ಅದನ್ನೆಲ್ಲ ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅನುಪಮ ಖೇರ್ ಅವರು ಮಾಡಿದ್ರು. ಮುಂದಿನ ವರ್ಷ ಅನುಪಮ ಖೇರ್ ಇಡೀ ಶಾಲೆಗೆ ಫಸ್ಟ್ ರ್ಯಾಂಕ್ ಬಂದು ಇವತ್ತು ಅದ್ಭುತವಾಗಿರ್ತಕ್ಕಂಥ ಭಾರತದ ಒಂದು ಸಿಂಹಾಸನದಲ್ಲಿ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅದು ಅಲ್ವಾ? ಹಾಗಾದ್ರೆ ನೀವೇನು ಮಾಡಬೇಕು? ಓದಬೇಕಲ್ವಾ? ಓದ್ತಿರಲ್ಲ ಎಲ್ಲರೂ? ಓದ್ತಿರಲ್ಲ? ಆಮೇಲೆ ಇನ್ನೊಂದು ಹೇಳ್ತಾರೆ, ಶಿಕ್ಷಕರು ಯಾವ ರೀತಿ ನೋಟಿಫಿಕೇಶನ್ ಮಾಡಬೇಕು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಭಾಳ ಮಾತಾಡೋಂಗೆಲ್ಲ ಮುಗಿಸ್ಬಿಡ್ತೀನಿ. ಒಬ್ಬ SSLC ಹುಡುಗಿ ಇರ್ತಾಳೆ. SSLC ಹುಡುಗಿ ಮತ್ತು ರಾಧಿಕಾ ಮರ್ಚೆಂಟ್ ಅಂತ ಹೇಳಿ ಅವ್ರು ಎಷ್ಟೆಲ್ಲರೂ ಖರ್ಚು ಮಾಡೋಕ್ಕಾದ್ರೆ ಅಂದ್ರೆ ಏನು ದುಡ್ಡು ಖರ್ಚು ಮಾಡೋಕ್ಕಾಗ್ತಿಲ್ಲ. ಅಂದರೆ ತಿಂದಿಲ್ಲರು ಏನ್ರೆ ಎಲ್ಲರೂ ಅವರು ಎಲ್ಲರೂ ಪ್ಯಾಕಿಂಗ್ ಇರ್ತವೆ. ಇವ್ರು ಎಕ್ಸ್ಪೆರಿಮೆಂಟ್ ಆಗಬೇಕಾದ್ರೆ ಅವ್ರ ಅಜ್ಜ ಕುವೈತ್ನಲ್ಲಿ ಎಲ್ಲರ ಪೆಟ್ರೋಲ್ ಪಂಪಾಗೆಲ್ಲರೂ ಪೆಟ್ರೋಲ್ ಬಿಡೋಕ್ಕಿಂತ ಅಂದರೆ ಅವನಿಗೆ ಯಾವಾಗೆಲ್ಲರೂ ಪ್ರಮೋಷನ್ ಕೊಡ್ತಾನೆ ಅಂತೇಳಿ ಮ್ಯಾನೇಜರ್ ಹೇಳಿದ್ರು ಸರ್. ಅವಾಗೆಲ್ಲ ನಮ್ಮ ನೌಕರಿ ಬಿಟ್ಬಿಟ್ಟ. ಇವ್ರು ಪ್ರಮೋಷನ್ ಕೊಡ್ತಾರ ಅಂದ್ರೆ ನನ್ನೊಳಗೆ ಏನಾರ ಗುಣ ಐತಿ, ಇನ್ನೇ ನೌಕರಿ ಬಿಡಬೇಕು, ನಾ ಸ್ವಂತ ಬಿಸ್ನೆಸ್ ಎಲ್ಲರ ತೆಗಿಬೇಕಂತೇಳಿ ಅವ್ನು ಬಿಟ್ಟೆಲ್ಲರ ಇನ್ನೊಂದೆಲ್ಲರ ಪಾಲಿಸ್ಟರ್ದಲ್ಲಿ ಮಾಸ್ಟ್ರಿ ತೊಗೊಂಡು ಏನು ಪಾಲಿಸ್ಟರ್ ಚೀಸಿರಲಿ ಅಂಬಾನಿ ಹೋದ್ರೆ ಬೇರೆ ಕಡೆ ಏನೂ ಸಿಗುವುದಿಲ್ಲ. ಅದೇ ಸಹಿತ ಅದೇ ಪ್ರಕಾರ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಒಂದು ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತೇನೆ. ನಿಮಗೆಲ್ಲ ಗೊತ್ತಿರಬೇಕು, ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳಿ. ಥಾಮಸ್ ಅಲ್ವಾ ಎಡಿಸನ್ ಎಲ್ಲರೂ ಏನು ಮಾಡಿದರು? ಬಲ್ಬ್ ಸಂಶೋಧನೆ ಮಾಡಬೇಕಾದ್ರೆ ಅವ್ರು 10,000 ಸಲ ಎಲ್ಲರೂ ಪ್ರಯತ್ನ ಮಾಡಿದ್ವಿ. ಗೊತ್ತಿದೆ
10,000 ಸಲ ಎಲ್ಲರ ಪ್ರಯತ್ನ ಮಾಡಿದಾಗ ಎಲ್ಲರೂ ಬಂದಿಲ್ಲ ಯಶಸ್ಸು ಕಾಣಿಸ್ತು. ಅವನು ಒಂದು ಇಂಟರ್ವ್ಯೂದಾಗ ಕೇಳಿದ್ರು, 10,000 ಸಲ ನೀ ಫೇಲ್ ಆಗಿಲ್ಲ ಅಂತೇಳಿ. ಇಲ್ಲ ಅಂದ, 10,000 ಸಲ ಎಲ್ಲ ನಾ ಪ್ರಯತ್ನ ಮಾಡಿದ್ದೀನಿ, ಇದ್ರಾಗ ಏನು ತಪ್ಪಾಗಿತ್ತು ಅಂತೇಳಿ ತಪ್ಪಿಲ್ಲರೂ ಸುಧಾರಿಸ್ಕೊಂತ ಇಲ್ಲ ಎಲ್ಲರೂ ಇದು ಮಾಡಿದಾಗ ಒಂದು ಬಲ್ಬದಿಲ್ಲ ಇದಾಯಿತು. ಅದೇ ಪ್ರಕಾರ ಅವ್ನು ಬರೀ ಬಲ್ಬ್ ಅಷ್ಟೇ ಇದು ಮಾಡಿಲ್ಲ, 1300 ಅಂದರೆ ಇನ್ವೆಸ್ಟಿಗೇಷನ್ಸ್ ಮಾಡಿದಾನೆ. ಅಂದರೆ ಏನರೇ ಸಂಶೋಧನೆಯನ್ನು ಮಾಡಿದ್ದಾನೆ. ಅವೆಲ್ಲರ ಹುಟ್ಟಾಗಿಲ್ಲರ ಅವನ ಕತೆ ಕೇಳಬೇಕು ನೀವು, ಭಾಳಷ್ಟೇ ಡೀಟೇಲ್ ಇರೋದಿಲ್ಲ. ಅವೆಲ್ಲರ ಕ್ಯೂಡಿದ್ದ, ಶಾಲೆಯಾಗ ಭೇಟಿ ಬಂದಿದ್ದ. ಆಮೇಲೆ ಶಾಲೆಗಿಂದಿಲ್ಲರ ಅವರು ಟೀಚರ್ ಎಲ್ಲರ ಒಂದು ಪತ್ರ ಬರೆದಿಲ್ಲರ ಅವ್ರಿಗೆಲ್ಲರ ಪತ್ರ ಬರೆದು ಹೇಳಿದ್ರು, ಈ ಹುಡುಗೆಲ್ಲರ ನಮ್ಮ ರೆಗ್ಯುಲರ್ ಹುಡುಗದಂತೆ ಹುಡುಗೆಲ್ಲ ಇವನ್ನೆಲ್ಲರ ನಿಮ್ಮಲ್ಲೇ ನೀವೆಲ್ಲರ ಮನ್ಯಾಗ ಎಲ್ಲರ ಕಲಿಸ್ರಿ ಏನಾರ ಮಾಡಿರಿ ಅಂತೇಳಿ. ಅವಾಗ ಅವ್ರವು ಎಲ್ಲರ ಪತ್ರ ಮುಚ್ಚಿಟ್ಟು ಅವನ್ನೆಲ್ಲರ ಮನ್ಯಾಗ ಕಲಿಸೋರು. ಮನ್ಯಾಗ ಕಲಿಸೆಲ್ಲರ ಅವನ್ನೆಲ್ಲರ ಒಬ್ಬ ಇಷ್ಟು ದೊಡ್ಡ ಸೈಂಟಿಸ್ಟ್ ಆದ. ಅವ್ನು ಇಂಟರ್ವ್ಯೂ ತೊಗೊಳಿಕ್ಕೆಲ್ಲರ ಅವ್ನು ಹೇಳಿದ, ಎಷ್ಟು ದೊಡ್ಡ ಸೈಂಟಿಸ್ಟ್ ಆಗಬೇಕಾದ್ರೆ ಏನು ಕಾರಣ. ಅವ್ರು ಹೇಳಿದ, ನನ್ನಲ್ಲಿ ಏನು ನ್ಯೂನತೆಗಳು ಇದ್ದು ಅವೆಲ್ಲರ ನನಗೆಲ್ಲರ ಇದು ಮಾಡಕ್ಕೆ ಜಗ ಏನು ಹೇಳಿದ್ರೆ ನಾ ಕೇಳಕ್ಕೆ ನನ್ನ ಮುಗಿದಾಗ ನಾ ಮಾಡ್ಕೊತೀನಿ. ಹಂಗೆ ಈ ಪೀರಿಯಡ್ ಹೇಗೈತಿ, ನೀವೆಲ್ಲರ ಹೊರಗಿಂದೆಲ್ಲರ ಎಲ್ಲ ವಿಶ್ವ ಎಲ್ಲ ಮರೆತಿಲ್ಲರ ನೀವೆಲ್ಲರ ಅಭ್ಯಾಸ ಕಡೆ ಫೋಕಸ್ ಮಾಡಿದ್ರಿ ಅಂದ್ರೆ ನಿಮ್ಮಿಂದೆಲ್ಲರ ಭವಿಷ್ಯ ಭಾಳಷ್ಟು ಸುಂದರ ಐತೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಬರುವಂಥ ಪರೀಕ್ಷೆಗಳಲ್ಲಿ ಮತ್ತು ತಮ್ಮ ಭಾವಿ ಜೀವನದಲ್ಲಿ ಯಶಸ್ಸು ಕಾಣಿಸಿಕೊಳ್ಳಲಿ. ಮತ್ತು ನಮ್ಮ ಆಡಳಿತ ಮಂಡಳಿಯಲ್ಲಿ ಶಿಕ್ಷಕರಿಂದಾಗಲಿ ಏನಾದರೂ ಕುಂದುಕೊರತೆಗಳಿದ್ದರೆ ನೀವು ಮುಕ್ತ ರೀತಿಯಿಂದ ನಮ್ಮಲ್ಲಿ ಯಾವಾಗಲೂ ಬಂದೆಲ್ಲರೂ ಹೇಳ್ರಿ, ಅದನ್ನೆಲ್ಲರ ನಾವು ಪೂರ್ತತೆ ಮಾಡೋಕ್ಕೆಲ್ಲರ प्रयत्न ಮಾಡ್ತೀವಿ. ಯಾಕಂದ್ರೆ त्या महिन्यामध्ये ज्या परीक्षा झाल्या त्या परीक्षेमध्ये त्या विद्यार्थ्यांनी चांगल्या प्रकारे मार्क घेऊन शाळेला नावलौकिक दिला, त्यांचा सन्मान होणं ही आमच्या संचालक मंडळाची इच्छा होती. तो एक कार्यक्रम आणि शाळेमध्ये कोणकोणत्या नवीन गोष्टी आता होत आहेत त्यामागे काय उद्देश आहे हे सांगण्यासाठी राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.